ದೇವರ ಮಹಿಮೆಯನ್ನು ನಂಬಿರಿ ಮತ್ತು ನೋಡಿರಿ. ನಾನು ಯೋಹಾನ 11:40 ಘೋಷಿಸುತ್ತೇನೆ. ಆಗ ಯೇಸು, ನೀವು ನಂಬಿದರೆ ದೇವರ ಮಹಿಮೆಯನ್ನು ನೋಡುತ್ತೀರಿ ಎಂದು ನಾನು ನಿಮಗೆ ಹೇಳಲಿಲ್ಲವೇ? ಯೇಸು ಪುನರುತ್ಥಾನ ಮತ್ತು ಜೀವ. ನಾನು ಆತನನ್ನು ನಂಬಿದಂತೆ ನಾನು ಬದುಕುತ್ತೇನೆ. ನಾನು ಎಲ್ಲ ಪ್ರಜಾಪ್ರಭುತ್ವಗಳು ಹಾಗೂ ಅದಕ್ಕಿಂತ ಹೆಚ್ಚಿನ ಅಧಿಕಾರದ ಸ್ಥಳದಲ್ಲಿ ಯೇಸುವಿನೊಂದಿಗೆ ಒಟ್ಟಿಗೆ ಕುಳಿತಿದ್ದೇನೆ. ಪ್ರತಿದಿನ ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ವಿಜಯವನ್ನು ನೋಡಲು ನಾನು ಪುನರುತ್ಥಾನ ಶಕ್ತಿಯಲ್ಲಿ ನಡೆಯುತ್ತೇನೆ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆಯಾಗಿದೆ. ಆಮೆನ್. ದೇವಾದಿದೇವನೇ, ಸಿಂಹಾಸನದಲ್ಲಿ ಆಸೀನರೂಢನಾಗಿರುವ ಆತನೇ, ನನ್ನ ಸರ್ವ ಮಹಿಮೆಗೂ ನನ್ನ ಸರ್ವ ಸ್ತುತಿಗೂ ಪಾತ್ರನಾಗಿರುವ ಆತನೇ, ಪೂರ್ಣ ಹೃದಯದಿಂದ ನಿನ್ನನ್ನು ಆರಾಧಿಸ್ತೇವಯ್ಯ. ಪೂರ್ಣ ಹೃದಯದಿಂದ ನಿನ್ನನ್ನು ಹೊಗಳುತ್ತೇವಯ್ಯ. ನೀನೇ ಯೋಗ್ಯನಯ್ಯ, ನೀನೇ ಯೋಗ್ಯನ, ನೀನೊಬ್ಬನೇ ಯೋಗ್ಯನಯ್ಯ. ಯೋಗ್ಯನು ನೀನು ಸ್ತುತಿಗಳಿಗೆ, ಪಾತ್ರನು ನೀನು ಸ್ತೋತ್ರಕ್ಕೆ. ಯೋಗ್ಯನು ನೀನು ಸ್ತುತಿಗಳಿಗೆ, ಪಾತ್ರನು ನೀನು ಸ್ತೋತ್ರಕ್ಕೆ. ಯೇಸಯ್ಯ, 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 ಯೇಸಯ್ಯ. ಆರಾಧನೆ, 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 ಆರಾಧನೆ. ಭಯಪಡಬೇಡ ಎಂದು ಹೇಳಿದೆ, ಜೊತೆಯಲ್ಲೇ ಇರುವೆ ಎಂದು ಭರವಸೆ ನೀಡಿದೆ. ಭಯಪಡಬೇಡ ಎಂದು ಹೇಳಿದೆ, ಜೊತೆಯಲ್ಲೇ ಇರುವೆ ಎಂದು ಭರವಸೆ ನೀಡಿದೆ. ಯೇಸಯ್ಯ, 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 ಯೇಸಯ್ಯ. ಆರಾಧನೆ, 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 ಆರಾಧನೆ. ಜಲವು ನೀನಾಗಿರುವೆ, ಜೀವದ ರೋಟಿಯು ನೀನಾಗಿರುವೆ. ಜೀವದ ಜಲವು ನೀನಾಗಿರುವೆ, ಜೀವದ ರೋಟಿಯು ನೀನಾಗಿರುವೆ. ಯೇಸಯ್ಯ, ಯೇಸಯ್ಯ, ಯೇಸಯ್ಯ,
ಯೋಗ್ಯನು ನೀನು ಸ್ತುತಿಗಳಿಗೆ, ಆತನು ನೀನು ಸ್ತೋತ್ರಕ್ಕೆ. ಯೋಗ್ಯನು ನೀನು ಸ್ತುತಿಗಳಿಗೆ, ಆತನು ನೀನು ಸ್ತೋತ್ರಕ್ಕೆ. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. What a joy to come to your home with the word of God, which God has given us this opportunity to minister the word, and I believe that many have been blessed through the word what you have been able to watch through this television program. ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ದೇವರು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಿದ್ದಾನೆ. ನಿಮ್ಮ ಬಳಿಗೆ ಈ ವಾಕ್ಯವನ್ನು ಹಿಡಿದು ಬರುವಂತದ್ದು ಎಷ್ಟೋ ಉಲ್ಲಾಸಕರವಾದ ಸಂಗತಿಯಾಗಿದೆ. Jesus Christ is the Lord of this program. Jesus Christ is the Lord of our family, and Jesus Christ is the Lord who provides everything in his time in our lives. ಯೇಸು ಕ್ರಿಸ್ತನೇ ಈ ಕಾರ್ಯಕ್ರಮದ ಯಜಮಾನನು, ಯೇಸು ಕ್ರಿಸ್ತನೇ ಈ ನಮ್ಮ ಕುಟುಂಬದ ಯಜಮಾನನು, ಆತನೇ ಎಲ್ಲವನ್ನ ಒದಗಿಸುವವನಾಗಿದ್ದಾನೆ. Jesus Christ loves each one of you. ಯೇಸು ಕ್ರಿಸ್ತನು ನಿಮ್ಮ ಪ್ರತಿಯೊಬ್ಬರನ್ನ ಪ್ರೀತಿಸುವವನಾಗಿದ್ದಾನೆ. That's why he longs for your heart, and he is able to do everything for us when we call upon him, when you cry out to him, when you call out to him as Abba Father. He hears our cry and he delivers us from all our troubles in our lives. ಆತನು ನಮಗೋಸ್ಕರವಾಗಿ ತವಕ ಪಡುವವನಾಗಿದ್ದಾನೆ. ನಾವು ಆತನನ್ನ ಕೂಗಿ ಕರೆಯುವಾಗ ನಮ್ಮ ಎಲ್ಲಾ ಅಡೆ ತಡೆಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮನ್ನ ಬಿಡಿಸುವುದಕ್ಕಾಗಿ ಓಡಿ ಬರುವ ದೇವರಾಗಿದ್ದಾನೆ. When we go through troubles, when we go through situation, he is a God who comforts us with his word, and he will speak to us exactly what we need in our life through the word, because the word, one word from the Lord will change every circumstances and every situations in our lives. ಅದು ಹೋಗುವಂತ ಕಠಿಣವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ಆತನೇ ನಮ್ಮನ್ನ ಬಿಡುಗಡೆ ಮಾಡುವವನು. ತನ್ನ ಒಂದೇ ಒಂದು ವಾಕ್ಯದ ಮೂಲಕವಾಗಿ ನಮ್ಮ ಜೀವಿತದ ಎಲ್ಲಾ ಸನ್ನಿವೇಶಗಳನ್ನು ಬದಲಾವಣೆ ಮಾಡುವ ದೇವರಾಗಿದ್ದಾನೆ. Man might speak 100 words and comfort us, but those words will never comfort us. But one word from the Lord will comfort us and will change every situation for us in our lives. ಮನುಷ್ಯರು 100 ಪದಗಳನ್ನು ಬಳಸಿ ನಮ್ಮನ್ನ ಆದರಿಸುವುದಾದರೂ ಆ ಆದರಣೆ ಶಾಶ್ವತವಾಗಿ ನಿಲ್ಲುವುದಿಲ್ಲ. ದೇವರಿಂದ ಬರುವ ಒಂದೇ ಒಂದು ಮಾತು, ಅದು ನಿರಂತರ ಶಾಶ್ವತವಾದ ಆದರಣೆಯನ್ನು ಕೊಡುತ್ತದೆ. He is our Abba Father. He is an almighty God. ಆತನೇ ನಮ್ಮ ತಂದೆಯಾಗಿರುವ ಸರ್ವಶಕ್ತನಾದ ದೇವರು. He loves each one of you. He loves your family. He cares for every situation, whatever you might be going through in your lives. ಆತನು ನಿಮ್ಮನ್ನ ಪ್ರೀತಿಸುವವನಾಗಿದ್ದಾನೆ. ನಿಮ್ಮ ಕುಟುಂಬದ ಮೇಲೆ ಕಾಳಜಿ ಉಳ್ಳವನಾಗಿದ್ದಾನೆ. ನೀವು ಹಾದು ಹೋಗುವಂತ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಿಮ್ಮನ್ನ ಗಮನಿಸುವವನಾಗಿದ್ದಾನೆ. That's why he promises in Joshua 1 verses 5 that no one will be able to stand against you all the days of your life, as I was with Moses, so I will be with you. I will never leave you nor forsake you, says the word of God. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯದ 5ನೇ ವಚನದಲ್ಲಿ ಹೇಳುವ ಪ್ರಕಾರ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು ಎಂಬುದಾಗಿ ದೇವರು ವಾಗ್ದಾನ ಸಹಿತವಾಗಿ ಮಾತನಾಡಿದ್ದಾನೆ. Joshua 1:5 is a powerful promise which God is being able to promise to us in this year 2026, and I believe that he is a God, when he speaks he will be able to fulfill us in our life. 2026ನೇ ವರ್ಷದಲ್ಲಿ ದೇವರು ವಾಗ್ದಾನಯುತವಾದ ವಾಕ್ಯವಾಗಿ ನಮ್ಮೊಂದಿಗೆ ಇದನ್ನು ಮಾತನಾಡುವವನಾಗಿದ್ದಾನೆ. ಆತನು ಮಾತನಾಡುವ ಹಾಗೆ ನಮ್ಮ ಸಂಗಡ ಇದ್ದು ನಮ್ಮ ಮುಂದೆ ಒಬ್ಬರು ನಿಲ್ಲದ ಹಾಗೆ ಮಾಡುತ್ತಾನೆ. This promise was given to Joshua when Moses had gone and the leadership had shifted to Joshua. ಈ ಒಂದು ವಾಗ್ದಾನವನ್ನ ಯೆಹೋಶುವನಿಗೆ ದೇವರು ಕೊಡುವಾಗ ಮೋಶೆಯ ನಾಯಕತ್ವವನ್ನ ದೇವರು ಹಸ್ತಾಂತರ
ಹಸ್ತಾಂತರ ಮಾಡಿ ಯೆಹೋಶುವನಿಗೆ ಕೊಟ್ಟಾಗ ಮಾತನಾಡುತ್ತಿದ್ದಾನೆ. The situation was so chaotic over there, so problem it was there, because Moses, who was been leading the Israelites from the land of wilderness to the promised land, he dies, and at that time Joshua was chosen by God for him to lead the Israelites. ಮೋಶೆಯು ಇಸ್ರಾಯೇಲರನ್ನ ಅರಣ್ಯದಿಂದ ಮರುಭೂಮಿಯಿಂದ ವಾಗ್ದಾನದ ಪ್ರದೇಶಕ್ಕೆ ಕರೆತರುತ್ತಿರುವ ಸಮಯದಲ್ಲಿ ಮೋಶೆಯು ಕಾಲಾವಧಿಯನ್ನು ಹೊಂದುತ್ತಾನೆ. ಅವನ ನಂತರವಾಗಿ ಯೆಹೋಶುವನು ತನ್ನ ನಾಯಕತ್ವವನ್ನು ಹೊಂದಿಕೊಳ್ಳುತ್ತಾನೆ. ಕಠಿಣವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ, ಏರುಪೇರುಗಳ ಮಧ್ಯದಲ್ಲಿ ದೇವರು ಅವನ ಸಂಗಡ ಮಾತನಾಡುತ್ತಿದ್ದಾನೆ. That's the time God promises and assures Joshua that no one will be able to stand against him and his people all the days of their life. As how he stood with Moses, he says he will be with them and he will neither leave them nor forsake them in their lives. ಅದಕ್ಕೋಸ್ಕರವಾಗಿ ಯೆಹೋಶುವನ ಸಂಗಡ ದೇವರು ಮಾತನಾಡುತ್ತಾ ಇದ್ದಾನೆ. ಇಗೋ ಮೋಶೆಯ ಸಂಗಡ ಇದ್ದ ಹಾಗೆ ಇಗೋ ನಾನು ನಿನ್ನ ಸಂಗಡ ಇರುತ್ತೇನೆ, ನಿನ್ನನ್ನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡುತ್ತಾನೆ. Today, if you might be going through such situation where you might be confused how to go about in your life, in your family, in your job, or in any situation which might look like a mountain or might look like a confusion, this day God is promising to you as what he promised to Joshua, that he says nobody will be able to stand against you in your life. As God who was there with Moses, he will be with you, he will neither leave you nor forsake you in your lives. ನಾನಾ ವಿಧವಾದ ಪರಿಶೋಧನೆಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ಬೆಟ್ಟದೋಪಾದಿಯ ಸಮಸ್ಯೆಗಳ ಮಧ್ಯದಲ್ಲಿ ನೀವು ಹಾದು ಹೋಗುತ್ತಾ ಇರಬಹುದು. ಅಂದು ಯೆಹೋಶುವನ ಸಂಗಡ ದೇವರು ಮಾತನಾಡಿದ ಹಾಗೆಯೇ ಇಂದು ನಿಮ್ಮ ಸಂಗಡವು ಮಾತನಾಡುವವನಾಗಿದ್ದಾನೆ. ಆತನು ನಿಮ್ಮನ್ನ ತೊರೆಯುವುದಿಲ್ಲ, ಕೈ ಬಿಡುವುದು ಇಲ್ಲ ಎಂಬುದಾಗಿ ವಾಗ್ದಾನ ಮಾಡುತ್ತಿದ್ದಾನೆ. This promise, Joshua 1:5, is not just written for sake of writing, but it is a promise for every child of God who believes in God and who trusts in God, and he is a God, he is an almighty God, he can do it for us, and he will stand with us in all the days of our lives. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯದ 5ನೇ ವಚನ ಸುಮ್ಮನೆ ಒಂದು ಬರವಣಿಗೆಯೋಪಾದಿಯಲ್ಲಿ ಬರೆಯಲ್ಪಡಲಿಲ್ಲ. ಇಗೋ ನಂಬುವವರಾದ ನಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕಾರ್ಯ ಸಾಧಿಸುವ ವಾಗ್ದಾನವಾಗಿ ಬರೆಯಲ್ಪಟ್ಟಿದೆ. Don't worry about any situation, because my God will stand with you all the days of your life as how he was with Moses. ಯಾವ ಪರಿಸ್ಥಿತಿಗಳನ್ನು ಕಂಡು ಕಳವಳ ಪಡುವ ಅವಶ್ಯಕತೆ ಇಲ್ಲ. ಯೆಹೋಶುವನ ಸಂಗಡ ದೇವರು ಕಾರ್ಯ ಮಾಡುವವನಾಗಿದ್ದಾನೆ. ಮೋಶೆಯ ಸಂಗಡ ಇದ್ದಾಗೆ ನಮ್ಮ ಸಂಗಡವೂ ಇರುತ್ತಾನೆ. He will neither leave you nor forsake you, because he is a God who is going to stand with you all the days of your lives. ಆತನು ನಿಮ್ಮನ್ನ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ನಿಮ್ಮ ಜೀವಿತ ಕಾಲದಲ್ಲೆಲ್ಲ. Whatever opposition you go through in your life, when God says he is going to be with you, his presence is greater than the opposition or the situation or the circumstances what you go through in your lives. ನೀವು ನಿಮ್ಮ ಜೀವಿತದಲ್ಲಿ ಏನೆಲ್ಲ ಎದುರಾಳಿಗಳ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುತ್ತೀರೋ, ಎದುರಿಸುವವರ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತೀರೋ, ದೇವರು ನಿಮ್ಮನ್ನ ಎಂದಿಗೂ ಬಿಟ್ಟು ಕೊಡುವುದಿಲ್ಲ. When opposition comes, when problem comes in our life, when we put our faith in God, when we trust in God, God's presence will guarantee us victory in every situation what we go through in our lives. ಎದುರಾಳಿಗಳು ಮತ್ತು ಸಮಸ್ಯೆಗಳು ಏರಾಳವಾಗಿ ಬರುವಾಗ ದೇವರು ನಮ್ಮ ಜೀವಿತದಲ್ಲಿ ಜಯವನ್ನು ಕೊಡುವವನಾಗಿ ವಾಗ್ದಾನ ಮಾಡಿದ್ದಾನೆ. If you see in the Bible, the Israelites were led from the land of Egypt to the promised land by Moses. ಇಸ್ರಾಯೇಲರು ಐಗುಪ್ತ ದೇಶದಿಂದ ವಾಗ್ದಾನದ ಸ್ಥಳದ ಕಡೆಗೆ ಮೋಶೆಯ ಮೂಲಕ ನಡೆಸಲ್ಪಡುತ್ತಿರುವ ಸಮಯದಲ್ಲಿ In every walk of Moses' life, Moses trusted God and he prayed to God and he seeked God and asked for God's guidance and God's direction, and God was able to lead the Israelites in
in the form of in the form of pillar of cloud and the pillar of fire in front of them. ಎಲ್ಲಾ ವಿಧವಾಗಿಯೂ ಮೋಶೆಯು ಇಸ್ರಾಯೇಲ್ ಜನರನ್ನ ನಡೆಸುವಾಗ ದೇವರು ತಾನೇ ಅವರಿಗೆ ಬೆಂಕಿಯ ಅಗ್ನಿ ಸ್ತಂಭವಾಗಿಯೂ ಆತನು ತಾನೇ ಮೇಘ ಸ್ತಂಭವಾಗಿ ನಡೆಸುತ್ತಾ ಬಂದನು. God's presence was always there. Even the Israelites started murmuring, started talking ill about Moses, started talking and seeing all the tough situation. But Moses was aware of God's presence in his life, and he had faith in God that God will lead them into victorious place. ಮೋಶೆಯ ಕುರಿತಾಗಿ ಜನರು ಇಲ್ಲ ಸಲ್ಲದ ಮಾತುಗಳನ್ನ ಮಾತನಾಡುವಾಗಲೂ ದೇವರ ಪ್ರಸನ್ನತೆಯು ಅವರನ್ನ ನಡೆಸುತ್ತಾ ಇತ್ತು. ಮೋಶೆಯನ್ನ ದೇವರ ಸಾನ್ನಿಧ್ಯವೇ ಇಸ್ರಾಯೇಲರ ಮೂಲಕವಾಗಿ ನಡೆಸುತ್ತಾ ಬಂತು. When the people of Israelites stood in front of the Red Sea, because there was no way for them to go out, behind was the Pharaohs, and in between were the Israelites, and in front of them was the Red Sea. It was a roadblock for them, and it was a dead situation. And that time God's presence was there, and Moses sought the Lord for his help for the Israelites to cross the Red Sea. ಇಸ್ರಾಯೇಲರು ಕೆಂಪು ಸಮುದ್ರದ ಮುಂದೆ ಬಂದು ನಿಂತುಕೊಂಡಾಗ ಹಿಂದೆ ನೋಡಿದರೆ ಐಗುಪ್ತದ ಸೈನ್ಯ, ಮುಂದೆ ನೋಡಿದರೆ ಕೆಂಪು ಸಮುದ್ರ ಅಡ್ಡಗಟ್ಟಿ ನಿಂತಿರುವ ವಾತಾವರಣದಲ್ಲಿ ಮೋಶೆಯು ದೇವರ ಸಾನ್ನಿಧ್ಯವನ್ನ ಪ್ರಯೋಗಿಸುವಂತದ್ದನ್ನು ನಾವು ನೋಡುತ್ತೇವೆ ದಾರಿ ತರೆಯಲಿಕ್ಕೆ. Pharaoh stood behind the Israel, the sea before them, but God stood with them in that situation. ಇಸ್ರಾಯೇಲರ ಹಿಂದೆ ಫರೋಹನನು ಮತ್ತು ಸೈನ್ಯವು, ಇಸ್ರಾಯೇಲರ ಮುಂಭಾಗದಲ್ಲಿ ಕೆಂಪು ಸಮುದ್ರವು, ಅದರ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಅವರ ಪರವಾಗಿ ನಿಂತುಕೊಂಡಿತು. When you go through situation, when you go through opposition, when you go through failures, when you see a mountain kind of problem in your life, that doesn't mean that God is not there, but that is the sign. When you feel that situation, that God's presence can lead you victorious in all those tough situations which it might look tough for you, but for God everything is possible for you to make way in all those situations in your lives. ಜೀವಿತಗಳಲ್ಲಿ ಬೆಟ್ಟದೋಪಾದಿಯ ಸಮಸ್ಯೆಗಳು ಎದುರಾಗಿ ನಿಂತುಕೊಂಡಿರಬಹುದು. ಎದುರಾಗಿ ಕೆಂಪು ಸಮುದ್ರವು, ಹಿಂಬದಿಯಲ್ಲಿ ಫರೋಹನನ ಸೈನ್ಯವು ಎನ್ನುವಂಥದ್ದಾಗಿ ಇದ್ದರೂ ಕೂಡ ಅದರ ಅರ್ಥ ದೇವರು ನಮ್ಮ ಸಂಗಡ ಇಲ್ಲ ಎಂಬುದಾಗಿ ಅಲ್ಲ. ಇದರ ಸಂಗಡ ದೇವರು ನಮ್ಮ ಜೊತೆ ಇದ್ದು ನಮಗೆ ಜಯವನ್ನ ಕೊಡುವವನಾಗಿದ್ದಾನೆ ಎಂಬುದಾಗಿಯೇ. Opposition is not a sign that is God is absent. Very often opposition appears because God is present and his work will be done in our life. ಎದುರಾಳಿಗಳ ಕರವು ನಮಗೆ ವಿರೋಧವಾಗಿ ಎದ್ದೇಳುವಾಗ ದೇವರು ನಮ್ಮ ಸಂಗಡ ಇಲ್ಲ ಎಂಬುದಾಗಿ ಅಲ್ಲ. ಎದುರಾಳಿಗಳ ಕರವು ನಮಗೆ ವಿರೋಧವಾಗಿ ಹೇಳುವಾಗ ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನ ಜೊತೆಗಾರನಾಗಿ ನಡೆಸುತ್ತಾನೆಂಬುದೇ. The enemy may surround us, or the circumstances or failures can surround our lives, but I'm telling you, even though it might look impossible, but the presence of God always overpowers those pressures and opposition what we go through, because God's presence will be there and he will neither leave us nor forsake us in our lives. ವೈರಿಗಳು ಮತ್ತು ಶತ್ರುವಿನ ಸಮೂಹವು ನಮ್ಮ ಎದುರಾಗಿ ನಮ್ಮನ್ನು ಸುತ್ತುವರೆದಿರಬಹುದು. ದೇವರ ಸಾನ್ನಿಧ್ಯವು ಅದರ ಮಧ್ಯದಲ್ಲಿ ನಮ್ಮ ಜೊತೆ ಇದ್ದು ಅವುಗಳಿಂದ ನಮ್ಮನ್ನು ಪಾರು ಮಾಡುವಂತದ್ದಾಗಿದೆ. We see that the Israelites stood in front of the Red Sea, and they said that their lives are over because the Pharaohs were chasing them behind to kill them. But at that time Moses sought the Lord, the Bible says. ಫರೋಹನನ ಸೈನ್ಯವು ಇಸ್ರಾಯೇಲರನ್ನ ಹಿಂದಟ್ಟುವ ಸಮಯದಲ್ಲಿ ಇಸ್ರಾಯೇಲರು ಅಂದುಕೊಂಡರು ನಮ್ಮ ಜೀವಿತದ ಕತೆ ಮುಗಿಯಿತು ಎಂಬುದಾಗಿ. ಆದರೆ ದೇವರು ಅವರ ಪಕ್ಷವಾಗಿ ನಿಂತನು. The Israelites, even though they cried to God with the negative thought, they said to Moses, was it because there was no graves in Egypt that you brought us to this desert to die? Why have you done to us bringing out of the Egypt?
ಮೋಶೆಯನ್ನ ನೋಡಿ ಅವರು ಮಾತನಾಡುತ್ತಾ ಇದ್ದಾರೆ, ಇಗೋ ನಾವು ಸತ್ತರೆ ಸಮಾಧಿ ಮಾಡಲಿಕ್ಕೆ ಗೋರಿಗಳು ಐಗುಪ್ತದಲ್ಲಿ ಇಲ್ಲದೆ ಇರುವ ಕಾರಣ ಇಲ್ಲಿಗೆ ನಮ್ಮನ್ನು ಕರೆತಂದೆಯಾ ಎಂಬುದಾಗಿ ಗುಣಗುಟ್ಟುತ್ತಿದ್ದಾರೆ. They said to Moses, what have you done to us? Our life is been doomed and we are going to die, and because the Israelites are going to kill us, there is no way for us to go out of this place. ಈ ಸ್ಥಳದಿಂದ ಪಾರಾಗಿ ಹೋಗಲಿಕ್ಕೆ ನಮಗೆ ಯಾವುದೇ ವಿಧವಾದ ಸಾವಕಾಶ ಇಲ್ಲ, ಐಗುಪ್ತರು ನಮ್ಮನ್ನ ಹತ್ಯೆಗೈಯುತ್ತಾರೆ ಎಂಬುದಾಗಿ ಗುಣಗುಟ್ಟುತ್ತಿದ್ದಾರೆ. But Moses said in Exodus chapter 14 verses 13, don't be afraid, stand firm, and you will see the deliverance the Lord will bring you today. The Egyptian you see today, you will never see again in your life. ವಿಮೋಚನ ಕಾಂಡ ನಾವು 14ನೇ ಅಧ್ಯಾಯದ 13ನೇ ವಚನದಲ್ಲಿ ನೋಡುತ್ತೇವೆ. ಮೋಶೆ ಹೇಳುವ ಮಾತು, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ, ಈ ಹೊತ್ತು ನೋಡುವ ಐಗುಪ್ತರನ್ನ ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಎಂಬುದಾಗಿ ಹೇಳುತ್ತಿದ್ದಾನೆ. This day God is concerned about your situation, God is concerned about your circumstances, God is concerned about all your problems, what you are going through in your life, and God is promising to you from Exodus chapter 14 verses 13, don't be afraid, stand firm, you will see the deliverance the Lord is going to bring you today in your lives. ನಿಮ್ಮ ಜೀವಿತದ ಇಕ್ಕಟ್ಟಾದ ಪರಿಸ್ಥಿತಿ, ಕಠಿಣವಾದ ವಾತಾವರಣ ಎಲ್ಲವನ್ನ ನೋಡುತ್ತಾ ಇರುವ ನಿಮಗೆ ದೇವರು ಈ ದಿನದಲ್ಲಿ ವಾಗ್ದಾನವಾಗಿ ಹೇಳುತ್ತಿದ್ದಾನೆ, ಭಯಪಡಬೇಡಿರಿ, ಅಂಜಬೇಡಿರಿ ಎಂಬುದಾಗಿ ವಾಗ್ದಾನ ಮಾಡುತ್ತಿದ್ದಾನೆ. Don't worry about the situation, but don't have negative thoughts in your mind, but trust God. His presence will lead you victorious, and you are going to overcome those problems what you are going through in your lives. ದೇವರ ಮೇಲೆ ನಂಬಿಕೆಯನ್ನ ಇಟ್ಟು ಮುಂದೆ ಸಾಗುವವರಾಗಿರ್ರಿ, ನಕಾರಾತ್ಮಕವಾದ ಯೋಚನೆಗಳನ್ನು ತೆಗೆದುಹಾಕುವವರಾಗಿರಿ, ಕರ್ತನು ನಿಮ್ಮನ್ನ ಮುನ್ನಡೆಸುತ್ತಾನೆ. The Egyptian you see today, you will never see again, because God says in Exodus 14:14, the Lord will fight for you, you need only to be still. ದೇವರ ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ವಿಮೋಚನ ಕಾಂಡ 14ನೇ ಅಧ್ಯಾಯದ 13ನೇ ವಚನದಲ್ಲಿ, ನೀವು ಇವತ್ತು ನೋಡುವ ಐಗುಪ್ತರನ್ನ ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ, ನೀವಂತೂ ಸುಮ್ಮನೆ ನಿಂತು ನೋಡಿರಿ ಎಂಬುದಾಗಿ ಹೇಳುತ್ತಾನೆ. The Lord will fight for you, you need to be only still, because the word of God says, because God himself will go forth and deliver you, he will fight for you in every situations in your lives. ನಿಮ್ಮ ಜೀವಿತದ ಪ್ರತಿ ಒಂದು ಪರಿಸ್ಥಿತಿಗಳಲ್ಲಿಯೂ ಆತನು ನಿಮಗೋಸ್ಕರವಾಗಿ ಯುದ್ಧ ಮಾಡುವವನಾಗಿದ್ದಾನೆ, ನೀವಂತೂ ಸುಮ್ಮನೆ ನಿಂತು ನೋಡಿರಿ ಎಂಬುದಾಗಿ ಹೇಳುತ್ತಾನೆ. The Israelites stood in a terrifying moment with that negative thought, thinking that they will be buried in the land and they will be killed by the Egyptians. ಐಗುಪ್ತ್ಯರಿಂದ ನಾವು ಸಂಹರಿಸಲ್ಪಟ್ಟು ಇಗೋ ಈ ಮರುಭೂಮಿಯಲ್ಲಿ ನಾವು ಸಮಾಧಿ ಆಗುತ್ತೇವೆ ಎಂಬುದಾಗಿ ಇಸ್ರಾಯೇಲರು ಅಂದುಕೊಳ್ಳುತ್ತಿದ್ದಾರೆ. Behind them was the Pharaoh and his mighty army. ಹಿಂದೆ ನೋಡುವುದಾದರೆ ಫರೋಹನನ ಸೈನ್ಯ ಇದೆ. Before them the Red Sea, which was standing like a huge hurdle for them to cross over. ಆಚೆಯ ದಡಕ್ಕೆ ಪ್ರಯಾಣ ಮಾಡುವುದಕ್ಕೆ ಇಕ್ಕಟ್ಟಾಗಿಯೂ ತಡೆಯಾಗಿಯೂ ಕೆಂಪು ಸಮುದ್ರ ಅವರಿಗೆ ನಿಂತಿದೆ. And around them we read in the Bible that they were going through fear, confusion and hopelessness, that there was no way for them to come out of that situation. ಅವರಿಗೆ ಆ ದಾರಿಯಿಂದ ಹೊರಗಡೆ ಬರುವುದಕ್ಕೆ ಯಾವುದೇ ಮಾರ್ಗವಿಲ್ಲದೆ ಗೊಂದಲಗಳಲ್ಲಿಯೂ ಭಯದಲ್ಲಿಯೂ ನಡುಕದಲ್ಲಿಯೂ ಇದ್ದಾರೆ. From human point of view, we see and we read about it that they were trapped, but heaven's perspective it was a different story which God was able to do it for them. ಮಾನವ ಕಲ್ಪಿತ ಯೋಚನೆಯಿಂದ ನೋಡುವುದಾದರೆ ಇಗೋ ಇಸ್ರಾಯೇಲರು ಸರಿಯಾಗಿ ಹಿಡಿಯಲ್ಪಟ್ಟರು ಎಂಬುದಾಗಿ ನೋಡುತ್ತೇವೆ, ಆದರೆ ದೇವರ ಸಂಕಲ್ಪವು ಅವರಿಗಾಗಿ ಮಾರ್ಗ ತೆರೆಯುವಂತದ್ದಾಗಿತ್ತು. Today you might be seeing a huge problem which is standing in front of you like a Red Sea. ಇಂದು ನಿಮ್ಮ ಮುಂದೆ ಕೆಂಪು ಸಮುದ್ರದೋಪಾದಿಯಲ್ಲಿ ದೊಡ್ಡ ಸಮಸ್ಯೆ ನಿಂತಿರುವುದನ್ನು ನೀವು ನೋಡುತ್ತಾ ಇರಬಹುದು. Behind you might be thinking the devil is attacking you again and again to put you down in every situation, like how the Israelites was backed by the pharaohs to kill them down. ಇಗೋ ಹಿಂದೆ ಹಿಂತಿರುಗಿ ನೋಡುವಾಗ ಐಗುಪ್ತ ಸೈನ್ಯದವರು ಫರೋಹನನ ಸಂಗಡಿಗರು ಹಿಂತಿರುಗಿ ಬಂದು ಒಂದೊಂದು ವಿಧದಲ್ಲಿ ಹಿಡಿಯಬೇಕೆಂಬುದಾಗಿರುವ ಹುಳುಗಳೋಪಾದಿಯಲ್ಲಿ ಇದ್ದಾರೆ. You might be going through fear, confusion, negative thoughts,
and hopelessness, that there is no hope for you in your life, I am telling you, in this situation, my God's presence will be there, and He will neither leave you nor forsake you. And He says He will fight for you, and He will deliver you from all your troubles in your life. ನಕಾರಾತ್ಮಕ ಆಲೋಚನೆಯಲ್ಲಿ ನಿರೀಕ್ಷೆಯನ್ನ ಕಳೆದುಕೊಂಡವರಾಗಿ, ನಂಬಿಕೆಯನ್ನ ಕಳೆದುಕೊಂಡವರಾಗಿ ಇರುವಂತ ನಿಮಗೋಸ್ಕರವಾಗಿ ಕರ್ತನು ಕಾರ್ಯವನ್ನ ಮಾಡಿ ಕರ್ತನು ನಿಮ್ಮನ್ನ ಬಿಡುಗಡೆ ಮಾಡುವುದನ್ನ ನೀವು ನೋಡುತ್ತೀರಿ. The Pharaoh stood behind the Israelites, the sea stood before them, but God stood with them to fight those battle and deliver them from all those troubles what they were going through in their lives. ಹಿಂದೆ ಇರುವಂತ ಫರೋಹನ ಸೈನ್ಯ, ಮುಂದೆ ಇರುವಂತ ಕೆಂಪು ಸಮುದ್ರ, ಇದರ ಮಧ್ಯದಲ್ಲಿ ಕರ್ತನು ಅವರ ಪರವಾಗಿ ನಿಂತು ಅವರಿಗಾಗಿ ಯುದ್ಧವನ್ನ ಮಾಡಿದನು. Today you might be attacked by the Satan, and your problem might be in the front of you, but don't think that nobody is there with you, but my God is standing with you to fight every battle for you to overcome every dead situations in your lives. ಈ ದಿನದಲ್ಲಿ ಸೈತಾನನ ಕಾರ್ಯಗಳಿಂದ ಸೆರೆ ಇಡಲ್ಪಟ್ಟವರಾಗಿ ನೀವು ಇರಬಹುದು. ಕರ್ತನು ನಿಮ್ಮ ಎಲ್ಲ ಸತ್ತ ಪರಿಸ್ಥಿತಿಗಳ ಮಧ್ಯದಲ್ಲಿ ಕಾರ್ಯವನ್ನ ಮಾಡುವವನಾಗಿ ಎದ್ದು ಬರುತ್ತಾನೆ. When God's presence moved, the Bible says that Red Sea God opened for the Israelites to move out in midst of the Red Sea. ಕೆಂಪು ಸಮುದ್ರವು ದೇವರ ಸಾನ್ನಿಧ್ಯವು ಮುಂದೆ ಬರುವುದಕ್ಕೆ ಪ್ರಾರಂಭಿಸುವಾಗಲೇ ಇಬ್ಬಾಗವಾಗಿ ಜನಗಳಿಗೆ ದಾರಿಯನ್ನ ಮಾಡಿಕೊಟ್ಟಿತು. When God's presence is there among us in our life, and God can create all that whatever problems you might be going through, He can break those mountains, and He can make way for you to walk among those mountains to be victorious in every walk of your life. ದೇವರ ಸಾನ್ನಿಧ್ಯವು ನಿಮ್ಮ ಮುಂದೆ ಚಲಿಸುವುದಾದರೆ, ನಿಮ್ಮ ಮುಂದೆ ಇರುವಂತ ಎಲ್ಲ ಸಮಸ್ಯೆಯ ಪರ್ವತವು, ಎಲ್ಲ ಹೋರಾಟಗಳ ಪರಿಸ್ಥಿತಿಗಳನ್ನ ಆತನು ತಾನೇ ಲಯ ಮಾಡಿ ಜಯದ ಹಾದಿಯಲ್ಲಿ ನಮ್ಮನ್ನು ನಡೆಸುವವನ ಆತನಾಗಿರುತ್ತಾನೆ. God the Father, what He did to Israelites, He can do it for you into your dead situation, into your problems, in whatever problems you might be going through. He can make way for you to come out of His problems, because God says you need to be still, because God is going to fight for you in your life. ದೇವರು ನಿಮ್ಮ ಜೀವಿತದಲ್ಲಿ ನಿಮಗೋಸ್ಕರವಾಗಿ ಯುದ್ಧವನ್ನು ಮಾಡುವವನಾಗಿರುವ ಕಾರಣದಿಂದ ನೀವು ತಾನೇ ಸ್ಥಿರವಾಗಿ ನಿಂತು ಆತನು ನಿಮಗಾಗಿ ಮಾಡುವ ಯುದ್ಧದ ಜಯವನ್ನು ನೀವು ನೋಡಿರಿ. God's presence moved. When God's presence moves in our life, the Bible says the Red Sea opened, the enemy was delayed, and the people walked through the dry ground in their lives. ನಾವು ನೋಡುತ್ತೇವೆ, ದೇವರ ಸಾನ್ನಿಧ್ಯವು ಅವರಿಗಾಗಿ ಮಾರ್ಗವನ್ನು ತೆರೆದಾಗ ಇಗೋ ದಾರಿಯಲ್ಲಿ ಒಣ ನೆಲದಲ್ಲಿ ಅವರು ಹಾದು ಹೋಗುತ್ತಾ ಇದ್ದಾರೆ. ಇಗೋ ಐಗುಪ್ತರು ಬರುವುದು ತಡವಾಗುತ್ತಾ ಇದೆ. You know the reason, if you just imagine that Red Sea is not a small place, but they had to cross miles and miles. The pharaohs were running after them. Probably God delayed them not to go fast for them to come to the Israelites and to attack them. But the Bible says the enemy was delayed, and people walked through the dry ground to reach to the other place of the sea. ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡಿ ಆಚೆಯ ದಡಕ್ಕೆ ಸಾಗುವಂತ ಪ್ರಯಾಣ ವೇಗವಾಗಿ ನಡೆಯುತ್ತದೆ ಎಂಬುದಾಗಿ ಅಲ್ಲ, ಅನೇಕ ಮೈಲಿಗಳ ಗಟ್ಟಲೆ ಅವರು ಪ್ರಯಾಣವನ್ನ ಮಾಡಬೇಕು. ಆ ಸಮಯದಲ್ಲಿ ಫರೋಹನನ ಸೈನ್ಯವನ್ನ ತಡ ಮಾಡಿಸಿದವನು ದೇವರೇ ಆಗಿದ್ದಾನೆ. ಜನರನ್ನ ದಡ ತಲುಪಿಸಿದವನು ದೇವರೇ ಆಗಿದ್ದಾನೆ. When you trust God, your enemies will be delayed, and your problems will be broken, and you will be made to walk among those problems to be victorious in sight of everyone. ದೇವರ ಮೇಲೆ ನಿರೀಕ್ಷೆಯನ್ನು ಇಡುವಾಗ ನಿಮ್ಮ ವೈರಿಗಳನ್ನು ತಡ ಮಾಡುವವನು ದೇವರೇ ಆಗಿದ್ದಾನೆ. ದೇವರು ನಿಮಗೆ ಜಯದ ಹಾದಿಯಲ್ಲಿ ನಡೆಸುತ್ತಾನೆ. The angel of God who had been traveling in front of Israel's army, ಇಸ್ರಾಯೇಲರ ಸೈನ್ಯಕ್ಕೆ ಮುಂಬಲವಾಗಿ ಚಲಿಸುತ್ತಾ ಇದ್ದಂತಹ ದೇವದೂತನು withdrew and went behind them. ಅಲ್ಲಿ ಅದನ್ನ ಕೈಬಿಟ್ಟು ಹಿಂದಕ್ಕೆ ಹೋದನು. Coming between the armies of Egypt and the Israelites, the Bible says. ಸತ್ಯವೇದ ಹೇಳುತ್ತದೆ, ಅವರು ಐಗುಪ್ತದ ಸೈನ್ಯವನ್ನ ಆತನು ತಡೆದು ನಿಲ್ಲಿಸಲಿಕ್ಕಾಗಿ ಹೋದನೆಂಬುದಾಗಿ. I want to tell you, when you put your faith in God, when you trust God, He is a God who will neither leave you nor forsake you. His presence will be there to break every bondages and every
mountains and every situation for you to make way to go in between those problems and to be victorious for the glory of ನಿಮ್ಮ God. ಜೀವಿತದ ಒಳಗಡೆ ದೇವರು ತಾನೇ ಮಾರ್ಗಗಳನ್ನು ತೆರೆದು ಜಯಕರವಾದ ದಾರಿಯಲ್ಲಿ ನೀವು ನಡೆಯುವ ಮಾರ್ಗಗಳನ್ನು ಆತನು ನಿಮಗೆ ತೆರೆದು ಕೊಡುವವನಾಗಿದ್ದಾನೆ. He is a God who will stand for you and he will fight for you in your life. ನಿಮ್ಮ ಜೀವಿತದಲ್ಲಿ ಆತನು ನಿಮ್ಮ ಪರವಾಗಿ ನಿಂತು ನಿಮಗಾಗಿ ಯುದ್ಧ ಮಾಡುವ ದೇವರಾಗಿದ್ದಾನೆ. When his presence is there, you don't have to fear about any situation. He is a God who will neither leave you nor forsake you because he loves each one of you. ಆತನು ನಿಮ್ಮನ್ನ ಪ್ರೀತಿ ಮಾಡುವವನಾಗಿರುವಂತ ಕಾರಣದಿಂದ ಆತನ ಪ್ರಸನ್ನತೆ ನಿಮ್ಮ ಜೊತೆ ಇರುವುದಾದರೆ ಆತನು ನಿಮ್ಮನ್ನ ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ, ನಿಮ್ಮನ್ನ ನಡೆಸುತ್ತಾನೆ. Nobody will be able to stand against you, but how God was with Moses, God will be with you in every situation what you go through in your life. ನಿಮ್ಮ ಜೀವಿತದಲ್ಲಿ ನೀವು ಹಾದು ಹೋಗುವಂತ ಪರಿಸ್ಥಿತಿಗಳು ಎಂತವುಗಳೇ ಆಗಿದ್ದರೂ ಆತನು ನಿಮ್ಮ ಸಂಗಡ ಇರುವವನಾಗಿರುತ್ತಾನೆ, ಆತನು ನಿಮ್ಮ ಪಕ್ಷದಲ್ಲಿ ನಿಲ್ಲುತ್ತಾನೆ. Let's pray right now. ಈಗ ನಾವೊಂದು ಪ್ರಾರ್ಥನೆ ಮಾಡೋಣ. Father, even in this situation, whatever we are going through, you are the Lord and your presence will lead us out of these problems and we will be victorious in every walk of our lives. ದೇವರೇ, ನೀನು ನಮ್ಮ ಜೀವಿತದ ಜೊತೆಗಾರನಾಗಿ ಇರುವಂತ ಕಾರಣದಿಂದ ನಾವು ಹಾದು ಹೋಗುತ್ತಿರುವಂತ ಪರಿಸ್ಥಿತಿಗಳು, ಬಿಕ್ಕಟ್ಟು, ಇಕ್ಕಟ್ಟು, ಏರುಪೇರುಗಳು ಎಂತವುಗಳೇ ಆಗಿದ್ದರು ನಿನ್ನ ಮೂಲಕವಾಗಿ ನಾವು ಜಯದ ಹಾದಿಯಲ್ಲಿ ಸಾಗುತ್ತೇವೆ. Jesus, you are the Lord of every situation. ಯೇಸುವೆ, ನೀನೇ ನಮ್ಮ ಎಲ್ಲಾ ಪರಿಸ್ಥಿತಿಗಳ ದೇವರಾಗಿದ್ದಿ. You are the Lord of my family here. ನೀನೇ ನಮ್ಮ ಕುಟುಂಬದ ದೇವರು. You are the Lord of my life. ನೀನೇ ನನ್ನ ಜೀವಿತದ ಕರ್ತನು. Come into my life, Jesus. ನನ್ನ ಜೀವಿತದ ಒಳಗಡೆ ಬಾ ಯೇಸುವೆ. I put my faith, I put all my troubles into your hands because your word says, come to me, all those who are weary and tired, I will give you rest. ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತಿರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದ ದೇವರ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಇಡಿರಿ. Lord, I need this rest, oh God. Unless and until you don't come into my life, oh God, I cannot see this rest in my life. ದೇವರೇ, ನಮ್ಮ ಜೀವಿತದ ಒಳಗಡೆ ನೀನು ಬಾರದ ಹೊರತಾಗಿ ನಾವು ಈ ವಿಶ್ರಾಂತಿಯನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ ಸ್ವಾಮಿ. I believe you are the Son of the living God. ನಾನು ನಂಬುತ್ತೇನೆ ನೀನು ಜೀವಿಸುವ ದೇವಕುಮಾರನು. I believe that you died for me. ನನಗಾಗಿ ನೀನು ಸತ್ತೆ ಎಂಬುದಾಗಿ ನಂಬುತ್ತೇನೆ. And I believe that God rose you again and you are alive in our midst. ನಾನು ನಂಬುತ್ತೇನೆ ದೇವರು ನಿನ್ನನ್ನ ಜೀವದಿಂದ ಎಬ್ಬಿಸಿ ನಮ್ಮ ಮಧ್ಯದಲ್ಲಿ ಜೀವಂತನಾಗಿರುವ ಹಾಗೆ ಮಾಡಿದ್ದಾನೆ. Jesus Christ is our Lord. ಯೇಸು ಕ್ರಿಸ್ತನೇ ನಮ್ಮ ಕರ್ತನು. If you have said this prayer, get ready. The presence of God is already there in your house, in your situation, for he will fight for you and you will be victorious. ಈ ಪ್ರಾರ್ಥನೆಯನ್ನು ನೀವು ನನ್ನೊಂದಿಗೆ ಸೇರಿ ಮಾಡಿರುವುದಾದರೆ ಸಿದ್ಧರಾಗಿರ್ರಿ. ನಿಮ್ಮ ಮನೆಯ ಪರಿಸ್ಥಿತಿಗಳ ಮಧ್ಯದಲ್ಲಿ ಆತನು ತಾನೇ ನಿಮಗಾಗಿ ಯುದ್ಧ ಮಾಡಿ ಜಯವನ್ನು ಕೊಡುತ್ತಾನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್.